ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಟೇಟ್ ಕ್ರಾಫ್ಟ್. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ಕೆ.ಎಸ್.ಗೆ ಸಂಬಂಧಪಟ್ಟಂತೆ ಭೂಗೋಳಶಾಸ್ತ್ರ ಅಥವಾ ಜಿಯೋಗ್ರಫಿ ಸಿಲೆಬಸ್ ನ ಡಿಕೋಡ್ ಮಾಡ್ತಾ, ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಈ ಹಿಂದೆ ನಡೆದಂತ ಕೆ.ಎಸ್ ಅಲ್ಲಿ ಏನ್ ಕ್ವಶನ್ಸ್ ಕೇಳಿದ್ದಾರೆ ಅದನ್ನ ವಿತ್ ಸಿನಾಪ್ಸಿಸ್ ಅನಾಲಿಸಿಸ್ ಮಾಡಿ ಅಪ್ಕಮಿಂಗ್ ಕೆ.ಎಸ್ ಪ್ರಿಲಿಮ್ಸ್ಗೆ ನಾವು ಹೆಂಗ್ ಪ್ರಿಪೇರ್ ಆಗಬೇಕು ಅನ್ನೋಂಥ ಒಂದು ಸ್ಟ್ರಾಟಜಿನ ನೋಡೋಣ. ಸೊ ಜಸ್ಟ್ ಗಿವ್ ಅನ್ ಐಡಿಯಾ, ಎಲ್ರಿಗೂ ಗೊತ್ತಿರ್ಬೋದು ನಮ್ಗೆ ಜಿಯೋಗ್ರಫಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಕೆ.ಎಸ್ ಪ್ರಿಲಿಮ್ಸ್ ಪೇಪರ್ 1 ಅಲ್ಲಿ ಬರುತ್ತೆ, ಹೌದಲ್ವಾ? ಸೊ ಪೇಪರ್ 1 ಅಲ್ಲಿ ಹ್ಯುಮ್ಯಾನಿಟೀಸ್ ಅಂತ ಏನ್ ಸಬ್ಜೆಕ್ಟ್ ಇದೆಯಲ್ವಾ, ಸೊ ಹ್ಯುಮ್ಯಾನಿಟೀಸ್ ನ ಭಾಗವಾಗಿ ಅಥವಾ ಮಾನವಿಕ ಶಾಸ್ತ್ರದ ಭಾಗವಾಗಿ ಕ್ವಶನ್ ಕೇಳ್ತಾರೆ. ಈ ಹಿಂದೆ ನಡೆದಂತ ಒಂದು ಕೆ.ಎಸ್ ಪ್ರಿಲಿಮ್ಸ್ ಅಲ್ಲಿ ಆಲ್ಮೋಸ್ಟ್ 22 ಕ್ವಶನ್ಸ್ ಬಂದಿದೆ, ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ ವಿಚ್ ಇಸ್ ರಿಲೇಟೆಡ್ ಟು ಜಿಯೋಗ್ರಫಿ ಓನ್ಲಿ. ಓಕೆ, ಸೊ 22 ಕ್ವಶನ್ಸ್ ಬಂದಿದೆ. ಈ ಜಿಯೋಗ್ರಫಿನ ನಾವು ಸಿಲೆಬಸ್ ನೋಡೋದಾದ್ರೆ ಅಥವಾ ಏನೇನ್ ಟಾಪಿಕ್ಸ್ ಮೇಲೆ ಅಥವಾ ವಾಟ್ ಆರ್ ಸಮ್ ಆಫ್ ದಿ ಮೇಜರ್ ಹೆಡ್ಡಿಂಗ್ಸ್ ಆಫ್ ಜಿಯೋಗ್ರಫಿ ಆನ್ ವಿಚ್ ಕ್ವಶನ್ಸ್ ಕ್ಯಾನ್ ಬಿ ಆಸ್ಕ್ಡ್ ಅಂತ ನೋಡೋದಾದ್ರೆ ನಾವು ಮೇನ್ಲಿ ಜಿಯೋಗ್ರಫಿನ 3 ಇಂಪಾರ್ಟೆಂಟ್ ಹೆಡ್ಡಿಂಗ್ಸ್ ಆಗಿ ಕ್ಲಾಸಿಫೈ ಮಾಡಬಹುದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಒಂದು ಫಿಸಿಕಲ್ ಜಿಯೋಗ್ರಫಿ, ಹೌದಲ್ವಾ? ಸೊ ಅಥವಾ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಂತ ಕೂಡ ಕರಿತೀವಿ. ಫಿಸಿಕಲ್ ಜಿಯೋಗ್ರಫಿಯ ಭಾಗವಾಗಿನೇ ಈವನ್ ವಿ ಕ್ಯಾನ್ ಆಲ್ಸೋ ಡಿಸ್ಕಸ್ ವರ್ಲ್ಡ್ ಜಿಯೋಗ್ರಫಿ. ಓಕೆ, ವಿಶ್ವ ಭೂಗೋಳ ಶಾಸ್ತ್ರ ಕೂಡ ನೋಡಬಹುದು. ಓಕೆ, ಸೊ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಏನೇನೆಲ್ಲ ಕೇಳ್ತಾರೆ ಅಂತ ಅಂದ್ರೆ ನಮ್ಗೆ ಒಂದು ಜಿಯೋ ಮಾರ್ಫಾಲಜಿ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಓಕೆ, ಅದೇ ರೀತಿ ಕ್ಲೈಮೆಟಾಲಜಿ ಮೇಲೆ ಕ್ವಶನ್ಸ್ ಬರುತ್ತೆ, ಮತ್ತೆ ಓಷನೋಗ್ರಫಿ ಮೇಲೆ ಕ್ವಶನ್ ಬರುತ್ತೆ. ಓಕೆ, ಸೊ ಅಪಾರ್ಟ್ ಫ್ರಮ್ ದಟ್ ಆಸ್ ಎ ಪಾರ್ಟ್ ಆಫ್ ವರ್ಲ್ಡ್ ಜಿಯೋಗ್ರಫಿ ವಿಶ್ವ ಭೂಗೋಳದ ಭಾಗವಾಗಿ ನಾವು ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಸಮ್ ಆಫ್ ದಿ ಈಗ ರಿವರ್ಸ್ ಇರುತ್ತೆ, ಅದು ಯಾವ ಒಂದು ಸಿಟಿ ಮೇಲೆ ಲೊಕೇಟ್ ಆಗಿದೆ ಅದನ್ನ ನೋಡ್ಬೋದು. ಅದೇ ರೀತಿ ಈಗ ಕಾನ್ಫ್ಲಿಕ್ಟ್ ರೀಜನ್ಸ್ ಗಳಿರುತ್ತೆ, ಏನಾದ್ರೂ ಕ್ರೈಸಿಸ್ ಗಳಾಗ್ತಾ ಇರುತ್ತೆ. ಓಕೆ, ಸೊ ಅದ್ರ ಆಧಾರದ ಮೇಲೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಈವನ್ ಓಲ್ಡ್ ಜಿಯೋಗ್ರಫಿ ಕ್ವಶನ್ಸ್ ಬೇಸ್ಡ್ ಆನ್ ಮ್ಯಾಪ್ ಲೊಕೇಶನ್. ಓಕೆ, ಸೊ ದಟ್ಸ್ ಅಬೌಟ್ ಫಿಸಿಕಲ್ ಜಿಯೋಗ್ರಫಿ. ಮೇನ್ಲಿ ನಮಗೆ ಜಿಯೋ ಮಾರ್ಫಾಲಜಿ, ಕ್ಲೈಮೆಟಾಲಜಿ ಮತ್ತೆ ಓಷನೋಗ್ರಫಿ ಮೇಲೆನೆ ಈ ಹಿಂದೆ ಕೂಡ ಕ್ವಶನ್ಸ್ ಬಂದಿರೋ ಅಂತದ್ದು. ಓಕೆ, ಸೊ ಅಪಾರ್ಟ್ ಫ್ರಮ್ ದಟ್ ಇಫ್ ವಿ ಟೇಕ್ ಇಂಡಿಯನ್ ಜಿಯೋಗ್ರಫಿ, ಭಾರತದ ಭೂಗೋಳ ಶಾಸ್ತ್ರ, ಓಕೆ, ಇಂಡಿಯನ್ ಜಿಯೋಗ್ರಫಿ ಅಂಡ್ ಈವನ್ ವಿ ಹ್ಯಾವ್ ಕರ್ನಾಟಕ ಜಿಯೋಗ್ರಫಿ. ಓಕೆ, ಸೊ ಕರ್ನಾಟಕ ಜಿಯೋಗ್ರಫಿ ಅಂಡ್ ಫ್ಯೂ ಕ್ವಶನ್ಸ್ ಕ್ಯಾನ್ ಬಿ ಆಸ್ಕ್ಡ್ ಈವನ್ ಬೇಸ್ಡ್ ಆನ್ ದಿ ಎಕನಾಮಿಕ್ ಜಿಯೋಗ್ರಫಿ ಅಥವಾ ಹ್ಯೂಮನ್ ಜಿಯೋಗ್ರಫಿ, ಮಾನವಿಕ ಭೂಗೋಳ ಶಾಸ್ತ್ರ. ಓಕೆ, ಅಥವಾ ಈವನ್ ವಿ ಕ್ಯಾನ್ ಆಲ್ಸೋ ಕ್ಲಾಸಿಫೈ ಕಲ್ಚರಲ್ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್. ಓಕೆ, ಸೊ ದಿಸ್ ಇಸ್ ದಿ ರಫ್ ಔಟ್ಲೈನ್ ಆಸ್ ಟು ಹೌ ಕ್ವಶನ್ಸ್ ಕ್ಯಾನ್ ಬಿ ಆಸ್ಕ್ಡ್. ಈ ಎಲ್ಲಾ ಆಸ್ಪೆಕ್ಟ್ಸ್ ಗಳನ್ನ ಕವರ್ ಮಾಡೇನೆ ಈ ಹಿಂದೆ ನಡೆದಿರುವಂತ ಎಕ್ಸಾಮ್ ಅಲ್ಲಿ ಆಲ್ಮೋಸ್ಟ್ 22 ಕ್ವಶನ್ಸ್ ಬಂದಿದೆ. ಬಿಕಾಸ್ 1 or 2 ಕ್ವಶನ್ಸ್ ಹ್ಯಾವ್ ಬಿನ್ ಆಸ್ಕ್ಡ್ ಈವನ್ ಆಸ್ ಎ ಪಾರ್ಟ್ ಆಫ್ ಕರೆಂಟ್ ಅಫೇರ್ಸ್ ಆಲ್ಸೋ, ವಿಚ್ ಆರ್ directly or indirectly related to geography only. Okay, so after this now we will discuss first questions ಏನೇನ್ ಕವರ್ ಮಾಡಿದ್ರು ಅಥವಾ ಈ ಹಿಂದೆ ನಡೆದಂತ ಪ್ರಿಲಿಮ್ಸ್ ಅಲ್ಲಿ ಏನೇನ್ ಕ್ವಶನ್ಸ್ ಕೇಳಿದ್ದಾರೆ ಅಂತ ಎಲ್ಲ ಡಿಸ್ಕಸ್ ಮಾಡೋಣ, ಅಥವಾ ಅದ್ರ ಜೊತೆಗೆ ಅನಾಲಿಸಿಸ್ ನೋಡೋಣ ವಿತ್ ಸಿನಾಪ್ಸಿಸ್. ಅದಾದ್ಮೇಲೆ ವಾಟ್ ಶುಡ್ ಬಿ ದಿ ಫ್ಯೂಚರ್ ಸ್ಟ್ರಾಟಜಿ ಅಪ್ಕಮಿಂಗ್ ಕೆ.ಎಸ್ ಎಕ್ಸಾಮ್ಗೆ. ಅವರೇಜ್ 20 ಕ್ವಶನ್ ಬರ್ತಿದೆ ಅಂತ ಅಂದ್ರೆ ಹೆಂಗ್ ಟ್ಯಾಕಲ್ ಮಾಡೋದು ಅಥವಾ ಮೋಸ್ಟ್ ಆಫ್ ದಿ ಕ್ವಶನ್ಸ್ ನ ಟ್ಯಾಕಲ್ ಮಾಡೋದಕ್ಕೆ ನಾವು ಹೆಂಗ್ ಪ್ರಿಪೇರ್ ಆಗಬೇಕು ಅಂತ ಕೂಡ ನೋಡೋಣ. ಓಕೆ, 319 ಪೋಸ್ಟ್ 100 ದಿನಗಳು ಅಷ್ಟೇ ನಿಮ್ಮ ಮತ್ತು ಕೆ.ಎಸ್ ಅಧಿಕಾರಿಯಾಗುವಂತ ನಿಮ್ಮ ಕನಸಿನ ನಡುವೆ ಇರುವಂತ ಒಂದು ಅಂತರ. ಅದಕ್ಕೋಸ್ಕರ ನಮ್ಮ ಸ್ಟೇಟ್ ಕ್ರಾಫ್ಟ್ ಐಎಎಸ್ ಅಕಾಡೆಮಿ ತಂದಿದೆ ಮಿಷನ್ ಕೆ.ಎಸ್ ಆಫೀಸರ್. ಇದು ಕೇವಲ ಒಂದು ಕೋರ್ಸ್ ಅಲ್ಲ, ಬದಲಿಗೆ ಪ್ರಿಲಿಮ್ಸ್ ಮಿಷನ್. ಕೆ.ಎಸ್ ಪ್ರಿಲಿಮ್ಸ್ ಪೇಪರ್ 1, ಪೇಪರ್ 2 ಈ ಎರಡೂ ಪೇಪರ್ಗಳ ಸಂಪೂರ್ಣ ಸಿಲೆಬಸ್ ಅನ್ನ ಸಮಗ್ರವಾಗಿ ನಿಮಗೆ ಕಲಿಸುವಂತೆ ಈ ಕೋರ್ಸ್ ಅನ್ನ ರೂಪಿಸಲಾಗಿದೆ. ಈ ಕೋರ್ಸ್ ನಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮಗಳಲ್ಲಿ ನಿಮಗೆ ಲೈವ್ ಮತ್ತು ರೆಕಾರ್ಡಿಂಗ್ ಕ್ಲಾಸಸ್ ಸಿಗುತ್ತೆ. ಪರೀಕ್ಷೆಗೋಸ್ಕರ ಸಿದ್ಧಪಡಿಸಿರುವಂತಹ ನೋಟ್ಸ್ ಕೂಡ ಲಭಿಸುತ್ತೆ. ಅಷ್ಟೇ ಅಲ್ಲದೆ ವೈಯಕ್ತಿಕವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಮಾರ್ಗದರ್ಶನವಿರುತ್ತೆ. ಜೊತೆಗೆ ಸ್ಟ್ರಾಟಜಿ ಅನಾಲಿಸಿಸ್ ಅನ್ನ ಕೂಡ ನಿಮಗೋಸ್ಕರ ಕೆ.ಎಸ್ ಟಾಪರ್ಸ್ ಗಳು ಹೇಳ್ತಾರೆ. ಮಿಷನ್ ಕೆ.ಎಸ್ ಆಫೀಸರ್ ನಿಮ್ಮ ಕೆ.ಎಸ್ ಆಫೀಸರ್ ಆಗುವಂತ ಕನಸನ್ನ ನನಸು ಮಾಡುವಂತ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ಈ ಕೋರ್ಸ್ಗೆ ನೀವು ಸೇರ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಸ್ಗೆ ಕಾಲ್ ಮಾಡಿ ಅಥವಾ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. So we will start with questions that have been asked in previous K.S prelims. So first I will discuss the questions that have been asked from Indian geography part. Then I will discuss questions from Karnataka geography and geomorphology ಮತ್ತೆ ಅದರ ಭಾಗವಾಗಿ even climatology question and world geography question ಆ ರೀತಿ ಡಿಸ್ಕಸ್ ಮಾಡೋಣ. So we'll start with questions that have been asked based on Indian geography and especially India and Karnataka geography based questions ಗಳನ್ನ ನೋಡೋಣ. Okay, so the very first question that we will see is they have asked question related to rivers which are connected to Karnataka also.
ಏನಿದೆ ಅಂತ ಹೇಳಿದ್ರೆ ಒಂದು ಮೋಯಾರ್ ನದಿ ಕರ್ನಾಟಕ ಮತ್ತು ತಮಿಳುನಾಡು ಗಡಿಗಳಲ್ಲಿ ಹರಿಯುತ್ತದೆ. ಒನ್ ಆಫ್ ದಿ ಆಪ್ಷನ್. ಓಕೆ, ಸೊ ಮೋಯಾರ್ ರಿವರ್ ಫ್ಲೋಸ್ ಇನ್ ಬಾರ್ಡರ್ಸ್ ಆಫ್ ಕರ್ನಾಟಕ ಅಂಡ್ ತಮಿಳುನಾಡು. ವಿ ವಿಲ್ ಸಿ ರೈಟ್ ಆರ್ ರಾಂಗ್ ಲೇಟರ್. ಸೊ ಸೆಕೆಂಡ್ ಆಪ್ಷನ್ ಏನಿದೆ ಅಂತ ಹೇಳಿದ್ರೆ ಪಾಲಾರ್ ನದಿ ಕಾವೇರಿ ನದಿಯ ಉಪನದಿಯಾಗಿದೆ. ಪಾಲಾರ್ ಇಸ್ ಎ ಟ್ರಿಬ್ಯೂಟರಿ ಆಫ್ ಕಾವೇರಿ. ಥರ್ಡ್ ಆಪ್ಷನ್ ದಟ್ ದೇ ಹ್ಯಾವ್ ಗಿವನ್ ಮಂಜಿರಾ ನದಿಯ ಉಪನದಿ ಕಾರಂಜ ಮತ್ತು ಗೋದಾವರಿ ನದಿಯ ಉಪನದಿ ಮಂಜಿರಾ, ಅಥವಾ ಕಾರಂಜ ಈಸ್ ದಿ ಟ್ರಿಬ್ಯೂಟರಿ ಆಫ್ ಮಂಜಿರಾ ಅಂಡ್ ಮಂಜಿರಾ ಇಸ್ ಎ ಟ್ರಿಬ್ಯೂಟರಿ ಆಫ್ ಗೋದಾವರಿ. ಆಪ್ಷನ್ ಡಿ ಅಥವಾ ನಾಲ್ಕನೇ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಉತ್ತರ ಪಿನಾಕಿನಿ ಅಂತಾರಾಜ್ಯ ನದಿಯಾಗಿದ್ದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ನಡುವೆ ಹರಿಯುತ್ತದೆ. ಇದು ನಂದಿದುರ್ಗ ಬೆಟ್ಟದಲ್ಲಿ ಉಗಮಿಸುತ್ತದೆ. ಸೊ ಉತ್ತರ ಪಿನಾಕಿನಿ ಇಸ್ ಅನ್ ಇಂಟರ್ ಸ್ಟೇಟ್ ರಿವರ್ ಫ್ಲೋಯಿಂಗ್ ಬಿಟ್ವೀನ್ ಕರ್ನಾಟಕ ಅಂಡ್ ಆಂಧ್ರ ಪ್ರದೇಶ್. ಇಟ್ ಆರಿಜಿನೇಟ್ಸ್ ಇನ್ ನಂದಿದುರ್ಗ ಹಿಲ್ಸ್ ಅಂತ ಆಪ್ಷನ್ಸ್ ಗಳನ್ನ ಕೊಟ್ಟು, ಸೊ ಅದರ ಆಧಾರದ ಮೇಲೆ 4 ಆಪ್ಷನ್ಸ್ ಗಳನ್ನ ಕೇಳಿದ್ದಾರೆ. ಸೊ ಯಾವ್ಯಾವುದು ಅಂತ ನಾವು ನೋಡೋದಾದ್ರೆ ದ ಆಪ್ಷನ್ ಇಸ್ ಎಸ್. ಸೊ ಇದು ಎವಾಲ್ವಿಂಗ್ ಟ್ರೆಂಡ್ ಅಲ್ಲಿ ಕ್ವಶನ್ಸ್ ಗಳನ್ನ ಕೇಳಿರುವಂತದ್ದು. ಸೊ ಎಲ್ಲ ಹೇಳಿಕೆಗಳು ಸರಿಯಾಗಿದೆ ಅಥವಾ ಆಲ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. 3 ಹೇಳಿಕೆ ಸರಿಯಾಗಿದೆ, 2 ಹೇಳಿಕೆ ಸರಿಯಾಗಿದೆ, 1 ಹೇಳಿಕೆ ಮಾತ್ರ ಅಂತ ಕೇಳಿದ್ದಾರೆ. ಸೊ ಇಫ್ ಎನಿಬಡಿ ಕ್ಯಾನ್ ಆನ್ಸರ್ ದೋಸ್ ಆರ್ ಫಾಲೋಯಿಂಗ್. ಸೊ ಯಾವುದು ಸರಿ ಉತ್ತರ ಹೇಳ್ಬೋದಾ? ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಯಾವುದು ಅಂತ ಹೇಳಿದ್ರೆ ದ ಆಪ್ಷನ್ ಬಿ ಇಸ್ ರಾಂಗ್. ಹೌದಲ್ವಾ? ಸೊ ಆಪ್ಷನ್ ಬಿ ರಾಂಗ್ ಆಗುತ್ತೆ ಅಂತ ನಾವು ಹೇಳ್ಬೇಕು ಅಥವಾ ಹೇಳುವಾಗ ಸೊ ಉಳಿದಿದ್ದೇನು 3 ಆಪ್ಷನ್ಗಳು ಮಾತ್ರ ಸರಿ ಆಗುತ್ತೆ. ಸೊ ನಾವು ಮತ್ತೆ ಒಂದ್ಸಲಿ ರೀಚೆಕ್ ಮಾಡೋದಾದ್ರೆ ಮೋಯಾರ್ ನದಿ ಕರ್ನಾಟಕ ಮತ್ತು ತಮಿಳುನಾಡು ಗಡಿಗಳಲ್ಲಿ ಹರಿಯುತ್ತದೆ. ದಿಸ್ ಇಸ್ ಡೆಫಿನೆಟ್ಲಿ ಟ್ರೂ. ಹೌದಲ್ವಾ? ಸೊ ಇಫ್ ರಿವರ್ಸ್ ಆಫ್ ಕರ್ನಾಟಕ, ರಿವರ್ಸ್ ಆಫ್ ಇಂಡಿಯಾನ ನಾವು ಸ್ಟಡಿ ಮಾಡಿದ್ರೆ ಓಕೆ ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಯಾಕೆ ಅಂತ ಅಂದ್ರೆ ಆಪ್ಷನ್ ಬಿ ಏನಿದೆಯಲ್ಲ ಇನ್ಕರೆಕ್ಟ್ ಆಗಿದೆ. ಕಾರಣ ಪಾಲಾರ್ ಇಸ್ ನಾಟ್ ಎ ಟ್ರಿಬ್ಯೂಟರಿ ಆಫ್ ಕಾವೇರಿ, ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಈಸ್ಟ್ ಫ್ಲೋಯಿಂಗ್ ಇಂಟರ್ಸ್ಟೇಟ್ ರಿವರ್. ಪಾಲಾರ್ ನದಿಯು ಕಾವೇರಿ ನದಿಯ ಉಪನದಿಯಲ್ಲ, ಇದು ಸ್ವತಂತ್ರವಾಗಿ ಪೂರ್ವಕ್ಕೆ ಹರಿಯುವ ಅಂತಾರಾಜ್ಯ ನದಿಯಾಗಿದೆ. ಸೊ ಈ ಹಿಂದೆ ನಾವು ಜಸ್ಟ್ ಮೇಜರ್ ರಿವರ್ಸ್ ಅಷ್ಟೇ ನೋಡ್ಕೊಳ್ತಾ ಇದ್ವಿ. ಈಗ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಅಂದ್ರೆ ಈ ಒಂದು ಸ್ಮಾಲ್ ರಿವರ್ಸ್ ಗಳು ಮತ್ತೆ ಅವುಗಳ ಟ್ರಿಬ್ಯೂಟರೀಸ್ ಗಳೇನು ಅಥವಾ ಅದು ಯಾವ್ದು ಟ್ರಿಬ್ಯೂಟರಿ ಅನ್ನೋದನ್ನ ನಾವು ಕಲಿಬೇಕಾಗತ್ತೆ. ಸೊ ಈ ಆಧಾರದ ಮೇಲೆ ಆಪ್ಷನ್ ಬಿ ರಾಂಗ್ ಆಗುತ್ತೆ. ಪಾಲಾರ್ ಇಸ್ ನಾಟ್ ಎ ಟ್ರಿಬ್ಯೂಟರಿ ಆಫ್ ಕಾವೇರಿ. ಓಕೆ, so that's why they have given Palar is a tributary of Kaveri ಅಂತ ಕೊಟ್ಟಿದ್ದಾರೆ. That's why it is a wrong statement. Okay, so ಉಳಿದಿದ್ದ ಆಪ್ಷನ್ಸ್ ಗಳನ್ನ ನೋಡೋದಾದ್ರೆ ಸಿ ಆಪ್ಷನ್ ಇಸ್ ಕರೆಕ್ಟ್. ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ನೋಡಿ, ಅಗೇನ್ ಇಟ್ ಇಸ್ ಅನ್ ಕಾಂಪ್ಲೆಕ್ಸ್ ಸ್ಟೇಟ್ಮೆಂಟ್ ದಟ್ ದೇ ಹ್ಯಾವ್ ಗಿವನ್. ಕಾರಂಜ ಈಸ್ ಎ ಟ್ರಿಬ್ಯೂಟರಿ ಆಫ್ ಮಂಜಿರಾ ಅಂಡ್ ಮಂಜಿರಾ ಈಸ್ ಎ ಟ್ರಿಬ್ಯೂಟರಿ ಆಫ್ ಗೋದಾವರಿ. ಸೊ ನಿಮ್ಗೆ ಗೋದಾವರಿದು ಟ್ರಿಬ್ಯೂಟರಿಗಳು ಗೊತ್ತಿರಬೇಕು, ಮತ್ತೆ ಮಂಜಿರಾದು ಟ್ರಿಬ್ಯೂಟರೀಸ್ನು ಗೊತ್ತಿರಬೇಕು, ಉಪನದಿಗಳು ಎಲ್ಲದಕ್ಕೂ ಗೊತ್ತಿರಬೇಕು ಅನ್ನೋದನ್ನ ನಾವು ಇದರಿಂದ ಡಿರೈವ್ ಮಾಡಬಹುದಾಗಿದೆ. ಓಕೆ, ಸೊ ದಟ್ ಇಸ್ ದಿ ಆನ್ಸರ್. ಅಂಡ್ ಸ್ವಲ್ಪ ಆಪ್ಷನ್ಸ್ ಗಳಿಗೆ ನಾವು ಕಂಟೆಂಟ್ ನ ಅಥವಾ ಡೀಟೇಲ್ಡ್ ಆಗಿ ನೋಡೋದಾದ್ರೆ ಉತ್ತರ ಪಿನಾಕಿನಿ ಕೇಳಿರ್ತೀರಾ, ನಾರ್ತ್ ಪೆನ್ನಾರ್ ಅಂತ. ಇಟ್ ಇಸ್ ಅನ್ ಇಂಟರ್ ಸ್ಟೇಟ್ ರಿವರ್ ಬಿಟ್ವೀನ್ ಕರ್ನಾಟಕ ಅಂಡ್ ಆಂಧ್ರ ಪ್ರದೇಶ್. ಇಟ್ ಆರಿಜಿನೇಟ್ಸ್ ಇನ್ ದಿ ನಂದಿ ಹಿಲ್ಸ್ ಅಥವಾ ನಂದಿದುರ್ಗ ರೀಜನ್. ಓಕೆ, ವಿಶೇಷವಾಗಿ ಕರ್ನಾಟಕದ ಭಾಗದಲ್ಲಿ ಹರಿಯುವಂತ ಒಂದು ನದಿ ಕೂಡ ಆಗಿದೆ. ಸೊ ವಿತ್ ದಿಸ್ ಫೈನಲ್ answer for this question is option 2, which says 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಅಥವಾ only 3 statements are correct. Okay, so next question ಅನ್ನು ನೋಡೋಣ. Again this is also from so this is also from Indian geography and also connected to Karnataka geography. Okay, so map based question specifically related to states. Okay, so to travel from Karnataka to Mizoram by walking, the minimum number of states you have to pass through would be excluding origin and destination. ಅಂದ್ರೆ ಮಿಜೋರಾಂನ ಮತ್ತೆ ಕರ್ನಾಟಕನ ಕನ್ಸಿಡರ್ ಮಾಡದೆ ನಿಮ್ಗೆ ಎಷ್ಟು ಸ್ಟೇಟ್ ಸಿಗುತ್ತೆ, ನೀವು ಕರ್ನಾಟಕದಿಂದ ಮಿಜೋರಾಂಗೆ ಟ್ರಾವೆಲ್ ಮಾಡಿದ್ರೆ ಮಧ್ಯ ಎಷ್ಟು ಸ್ಟೇಟ್ಸ್ ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಈ ತರ ಕ್ವಶನ್ಸ್ ಈ ಹಿಂದೆ UPSC ಬರ್ತಾ ಇತ್ತು. ಅದೇ ಟ್ರೆಂಡ್ ನೇ ರಿಫ್ಲೆಕ್ಟ್ ಮಾಡ್ತಾ ಈವನ್ ಕರ್ನಾಟಕದಲ್ಲಿ ಅಥವಾ KPSC ಎಕ್ಸಾಮ್ಸ್ ಅಲ್ಲೂ ಆ ರೀತಿ ಕ್ವಶನ್ ಕೇಳಿದ್ದಾರೆ. ಸೊ ನಾವು ಆಪ್ಷನ್ಸ್ ನ ನೋಡೋದಾದ್ರೆ 3 states, 4 states, 5 states, 6 states ಅಂತ ಕೊಟ್ಟಿದ್ದಾರೆ. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 4 states. ಓಕೆ, ಸೊ 4 states ಐ ವಿಲ್ ಶೋ ವಾಟ್ ಆರ್ ವಿಚ್ ಆರ್ ದೋಸ್ ಸ್ಟೇಟ್ಸ್. ಓಕೆ, ಸೊ ಅವ್ರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಯು ಶುಡ್ ಎಕ್ಸ್ಕ್ಲೂಡ್ ಕರ್ನಾಟಕ ಅಂಡ್ ಡೆಸ್ಟಿನೇಷನ್ ಸ್ಟೇಟ್ ಏನಿತ್ತು ಮಿಜೋರಾಂ, ಅವೆರಡನ್ನು ಎಕ್ಸ್ಕ್ಲೂಡ್ ಮಾಡಿದ್ರೆ ಯಾವ್ಯಾವ ಸ್ಟೇಟ್ ಬರುತ್ತೆ ಅಂತ ಅಲ್ವಾ. ಸೊ ವಿಲ್ ಎಕ್ಸ್ಕ್ಲೂಡ್ ಕರ್ನಾಟಕ. ಸೊ ಕರ್ನಾಟಕದಿಂದ ನಾವು ಮುಂದೆ ಹೋದಂತೆ ನಮಗೆ ಸಿಗುವಂತದ್ದು ಅಥವಾ ಮಿಜೋರಾಂ ರೂಟ್ ಅಲ್ಲಿ ಹೋಗುವಾಗ ಏನೋ ತೆಲಂಗಾಣ ಸಿಗುತ್ತೆ. ತೆಲಂಗಾಣ ಆದ್ಮೇಲೆ ವಿ ವಿಲ್ ಗೆಟ್ ಛತ್ತೀಸ್ಗಢ. ಛತ್ತೀಸ್ಗಢ ಇಂದ ವಿ ಹ್ಯಾವ್ ಒರಿಸ್ಸಾ, ಶಾರ್ಟೆಸ್ಟ್ ರೂಟ್ ಹೋಗ್ಬೇಕು ನಾವು, ಹೌದಲ್ವಾ. ಸೊ ಅದೇ ರೀತಿ ಅದಾದ್ಮೇಲೆ ವಿ ವಿಲ್ ಗೆಟ್ ವೆಸ್ಟ್ ಬೆಂಗಾಲ್, ವೆಸ್ಟ್ ಬೆಂಗಾಲ್ ಇಂದ ವಿಲ್ ಗೆಟ್ ಮಿಜೋರಾಂ. ಓಕೆ, ಸೊ ಈ ಮಿಜೋರಾಂನ ಎಲಿಮಿನೇಟ್ ಮಾಡಿದ್ರೆ ಅಥವಾ ಕರ್ನಾಟಕ ಇವೆರಡನ್ನು ನಾವು ಎಕ್ಸ್ಕ್ಲೂಡ್ ಮಾಡಿದ್ರೆ ಮಧ್ಯೆ ನಮಗೆ 4 ಸ್ಟೇಟ್ಸ್ ಬರುತ್ತೆ, ತೆಲಂಗಾಣ, ಛತ್ತೀಸ್ಗಢ, ಒರಿಸ್ಸಾ ಅಂಡ್ ವೆಸ್ಟ್ ಬೆಂಗಾಲ್. ಓಕೆ, ಸೊ ಸಚ್ ಎ ವೆರಿ ಸ್ಪೆಸಿಫಿಕ್
ಮ್ಯಾಪ್ ಬೇಸ್ಡ್ ಕ್ವಶನ್ ಹ್ಯಾಸ್ ಬಿನ್ ಆಸ್ಕ್ಡ್. ಸೊ ಇದರಿಂದ ಏನ್ ಗೊತ್ತಾಗಬೇಕು ಅಂತ ಅಂದ್ರೆ ಮ್ಯಾಪಿಂಗ್ ಮಾಡುವಂತದ್ದು, ಅದರಲ್ಲೂ ನಾಟ್ ಜಸ್ಟ್ ವರ್ಲ್ಡ್ ಮ್ಯಾಪಿಂಗ್, ಈವನ್ ಇಂಡಿಯಾ ಅಂಡ್ ಸ್ಟೇಟ್ ರಿಲೇಟೆಡ್ ಮ್ಯಾಪಿಂಗ್ ಇಸ್ ಇಂಪಾರ್ಟೆಂಟ್ ಫಾರ್ ಅವರ್ ಅಪ್ಕಮಿಂಗ್ ಎಕ್ಸಾಮ್ ಅಂತ ಗೊತ್ತಾಗುತ್ತೆ. ಓಕೆ, ಸೊ ದಿಸ್ ದಿ ಕ್ವಶನ್ ರಿಲೇಟೆಡ್ ಟು ಸ್ಟೇಟ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್, ಸೊ ದಿಸ್ ಕ್ವಶನ್ ವಾಸ್ ಬೇಸ್ಡ್ ಆನ್ ಕಲ್ಚರಲ್ ಜಿಯೋಗ್ರಫಿ ಅಥವಾ ಎಕನಾಮಿಕ್ ಜಿಯೋಗ್ರಫಿ ಅಂತ ಕೂಡ ಹೇಳ್ಬೋದು. ಸೊ ಕಲ್ಚರಲ್ ಜಿಯೋಗ್ರಫಿ ಭಾಗವಾಗಿ ಅಥವಾ ಹ್ಯೂಮನ್ ಜಿಯೋಗ್ರಫಿಯ ಭಾಗವಾಗಿ ದಿಸ್ ಕ್ವಶನ್ ಕ್ಯಾನ್ ಬಿ ಕನ್ಸಿಡರ್ಡ್ ಈವನ್ ಪಾರ್ಟ್ ಆಫ್ ಕರೆಂಟ್ ಅಫೇರ್ಸ್ ಆಲ್ಸೋ. ಇದನ್ನ ನೀವು ಓದಿರ್ಬೋದು. ಓಕೆ, ಸೊ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಇನ್ ಕರೆಂಟ್ ಅಫೇರ್ಸ್ ಆಲ್ಸೋ. ಐ ಆಲ್ಸೋ ಆಡೆಡ್ ಇಟ್ ಆಸ್ ಅ ಜಿಯೋಗ್ರಫಿ ಪಾರ್ಟ್. ಓಕೆ, ಸೊ ಏನೇನ್ ಕೇಳ್ತಿದ್ದಾರೆ ಅಂದ್ರೆ ವಿಚ್ ಆಫ್ ದಿ ಇಂಡಿಯನ್ ಸಿಟೀಸ್ ಓಕೆ are included in UNESCO Creative Cities Network. Okay, so it can be read in any subject, but geography ಭಾಗವಾಗಿ ಕೂಡ you can see. So ಏನ್ ಹೇಳ್ತಿದ್ದಾರೆ, ಗ್ವಾಲಿಯರ್ is recognized for music. Okay, ಗ್ವಾಲಿಯರ್ ಸಂಗೀತಕ್ಕೆ. ಚೆನ್ನೈ is for Kozhikode is for literature. Kozhikode ಸಾಹಿತ್ಯಕ್ಕೆ ಅಂತ ಹೇಳ್ತಿದ್ದಾರೆ. ಸೊ ಐ ಥಿಂಕ್ ನೀವೆಲ್ಲ ಕರೆಂಟ್ ಅಫೇರ್ಸ್ ಗಳನ್ನ ಫಾಲೋ ಮಾಡಿದ್ರೆ, ಸೊ ಗ್ವಾಲಿಯರ್ ಇಸ್ ರೈಟ್, ದಟ್ ಇಸ್ ರೆಕಗ್ನೈಸ್ ಫಾರ್ ಮ್ಯೂಸಿಕ್. ಕಾಜಿಕೋಡ್ ಅಗೇನ್ ಇಟ್ ಇಸ್ ರೆಕಗ್ನೈಸ್ ಫಾರ್ ಲಿಟರೇಚರ್. ಆಪ್ಷನ್ ಸಿ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ ಚೆನ್ನೈ ಇಟ್ ಇಸ್ ರೆಕಗ್ನೈಸ್ಡ್ ಫಾರ್ ಅಥವಾ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಥವಾ ಸೃಜನಾತ್ಮಕ ನಗರಗಳ ನೆಟ್ವರ್ಕ್ ಅಲ್ಲಿ ಇದೆಯಾ ಅಂತ ನಾವು ನೋಡಿದ್ರೆ, ನೋ ದಿಸ್ ಇಸ್ ನಾಟ್ ದೇರ್, ಆಕ್ಚುಲಿ ದಿಸ್ ಇಸ್ ನಾಟ್ ಇನ್ಕ್ಲೂಡೆಡ್. ವಾರಣಾಸಿನ ಲಿಟ್ರೇಚರ್ಗೆ ರೆಕಗ್ನೈಸ್ ಮಾಡ್ತಿದ್ದಾರೆ ಅಥವಾ ಕ್ರಿಯೇಟಿವ್ ಸಿಟೀಸ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ನೋ ದಿಸ್ ಇಸ್ ಆಲ್ಸೋ ರಾಂಗ್ ಸ್ಟೇಟ್ಮೆಂಟ್. ಓಕೆ, ಸೊ ವಾರಣಾಸಿ ಕೂಡ ಇಲ್ಲ ಈ ಪಟ್ಟಿಯಲ್ಲಿ ಅಥವಾ ಲಿಟ್ರೇಚರ್ ಇಲ್ಲ. ಓಕೆ, ಸೊ ಇದರಿಂದ ನಾವು ಡಿರೈವ್ ಮಾಡೋದಾದ್ರೆ ಆನ್ಸರ್ ಏನು ಅಂತ ಅಂದ್ರೆ ಓನ್ಲಿ 2 ಸ್ಟೇಟ್ಮೆಂಟ್ಸ್ ವಿಚ್ ಆರ್ ಆಪ್ಷನ್ ಓನ್ಲಿ ಎ ಅಂಡ್ ಬಿ. ಓಕೆ, ಈ 2 ಸ್ಟೇಟ್ಮೆಂಟ್ಸ್ ಗಳು ಸರಿ ಆಗುತ್ತೆ. ಓಕೆ, ಸೊ ವಾಟ್ ವಿ ಕ್ಯಾನ್ ಲರ್ನ್ ಅಥವಾ ವಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ಕ್ವಶನ್ ಅಂತ ಅಂದ್ರೆ current affairs is also again important and integrating it to the static subject. Okay, so Gwalior it is designated as UNESCO Creative Cities of Music in 2023. Kozhikode for literature in 2023 it was recognized that Chennai is not a relevant UNESCO Creative City under this question, and Varanasi again it is not a UNESCO Creative City for literature. Okay, so these are all the options and answer for the above question. Okay, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಅಗೇನ್ ದಿಸ್ ಇಸ್ ರಿಲೇಟೆಡ್ ಟು ಕರ್ನಾಟಕ ಜಿಯೋಗ್ರಫಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಪಾರ್ಟ್ ಆಫ್ ಅಗ್ರಿಕಲ್ಚರ್ ಆರ್ ಪಾರ್ಟ್ ಆಫ್ ಎಕನಾಮಿಕ್ ಜಿಯೋಗ್ರಫಿ ಆಫ್ ಕರ್ನಾಟಕ ಅಂತ ಕೂಡ ನಾವು ಕನ್ಸಿಡರ್ ಮಾಡಬಹುದು. ವಾಟ್ ಆರ್ ದಿ ಆಪ್ಷನ್ಸ್ ಅಥವಾ ವಾಟ್ ಇಸ್ ದ ಕ್ವಶನ್ ಅಂತ ಅಂದ್ರೆ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಓಕೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದಿ ಆಕ್ಚುಯಲ್ ಏರಿಯಾ ಇರಿಗೇಟೆಡ್ ಬೈ ದಿ ಟ್ಯಾಂಕ್ಸ್ ಇನ್ ಕರ್ನಾಟಕ ಹ್ಯಾವ್ ಶೋನ್ ಎ ಕನ್ಸಿಸ್ಟೆಂಟ್ಲಿ ಇನ್ಕ್ರೀಸಿಂಗ್ ಟ್ರೆಂಡ್ ಸಿನ್ಸ್ 1991. 1991ರಿಂದ ನಿರಂತರವಾಗಿ ಕರ್ನಾಟಕದಲ್ಲಿ ಕೆರೆ ನೀರಾವರಿಗೆ ಒಳಪಟ್ಟ ವಾಸ್ತವ ಪ್ರದೇಶವು ಏರಿಕೆಯಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಈ ರೀತಿ ಸ್ಟೇಟ್ಮೆಂಟ್ ಬಂದಾಗ ಒಂದ್ಸಲಿ ರೀಥಿಂಕ್ ಮಾಡ್ಬೇಕಾಗತ್ತೆ. ಸೊ ಇಮ್ಯಾಜಿನ್ ಆಲ್ಮೋಸ್ಟ್ 30 ಇಯರ್ಸ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ, ಹೌದಲ್ವಾ? ಸೊ ಒಂದು 30 ಇಯರ್ಸ್ ಇಂದ ಏರಿಯಾ ಅಂಡರ್ ಟ್ಯಾಂಕ್ ಇರಿಗೇಷನ್ ಕನ್ಸಿಸ್ಟೆಂಟ್ ಆಗಿ ಇರಿಗೇಷನ್ ಏನೋ ಜಾಸ್ತಿ ಆಗಿದೆ, ಒಂದ್ ವರ್ಷನೂ ಬ್ರೇಕ್ ಆಗಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಇಟ್ ಇಸ್ ವೆರಿ ಹೈಪೋಥೆಟಿಕಲ್, ರೈಟ್? ಸೊ ಅದೇ ರೀತಿ ಸೆಕೆಂಡ್ ಆಪ್ಷನ್ ಏನಿದೆ, irrigated area in Karnataka state constitutes only 2.5% of the net sown area ಅಂತ ಹೇಳ್ತಿದ್ದಾರೆ. Again, it's a wrong statement because ಕರ್ನಾಟಕದಲ್ಲಿ ಇರಿಗೇಟೆಡ್ ಏರಿಯಾ ಅಥವಾ ನೀರಾವರಿಗೆ ಒಳಪಟ್ಟಂತ ಪ್ರದೇಶ ಆಲ್ಮೋಸ್ಟ್ 1/3 ಆರ್ 1/4 ಆಫ್ ದಿ ಏರಿಯಾ ಇಸ್ ಅಂಡರ್ ಇರಿಗೇಷನ್ ಅಂತ ನಾವು ಓದ್ತಿರ್ತೀವಿ ಕರ್ನಾಟಕ ಜಿಯೋಗ್ರಫಿ ಓದ್ಬೇಕಾದಾಗ, ಹೌದಲ್ವಾ? ಓಕೆ, ಸೊ ಫಾರ್ ದಿಸ್ ರೀಸನ್ ಬೋತ್ ಆಪ್ಷನ್ಸ್ ಗೆಟ್ಸ್ ರಾಂಗ್ ಅಲ್ವಾ? 2 ಆಪ್ಷನ್ಸ್ ಗಳು ರಾಂಗ್ ಆಗುತ್ತೆ, ನೈದರ್ ಎ ಅಂಡ್ ಆರ್ ನಾರ್ ಬಿ. ಓಕೆ, ಸೊ ಸ್ವಲ್ಪ ಡೇಟಾನ ನಾವು ನೋಡೋದಾದ್ರೆ, ಸೊ the area under tank irrigation in Karnataka has declined since 1991. Okay, ಕಡಿಮೆ ಆಗಿದೆ rather than continuously increasing. ಅಲ್ಲಿ ಏನ್ ಹೇಳ್ತಿದ್ದಾರೆ, ನಿರಂತರವಾಗಿ ಏರಿಕೆ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅದ್ರ ಬದಲಾಗಿ ಇಳಿಕೆ ಆಗಿದೆ ಆಕ್ಚುಲಿ. ಸೊ ಕೆರೆಗಳಲ್ಲಿ ಹೂಳು ತುಂಬುವುದು, ಜಲಾನಯನ ಪ್ರದೇಶಗಳ ಒತ್ತುವರಿ ಮತ್ತು ಕೊಳವೆ ಅಥವಾ ಕೊಳವೆ ಬಾವಿ ಮತ್ತು ಅಂತರ್ಜಲದ ಮೇಲಿನ ಹೆಚ್ಚಿನ ಅವಲಂಬನೆಯು ಪ್ರಮುಖ ಕಾರಣವಾಗಿದೆ. ಸೊ ವಾಟ್ ಆರ್ ದ ರೀಸನ್ಸ್ ಫಾರ್ ವಿಚ್ ದ ಏರಿಯಾ ಅಂಡರ್ ಟ್ಯಾಂಕ್ ಇರಿಗೇಷನ್ ಇಸ್ ಬಿಂಗ್ ಡಿಕ್ಲೈನ್ಡ್ ಅಂತ ಅಂದ್ರೆ, it is because of the siltation, encroachment of tank catchment areas and increased dependence on the bore wells or groundwaters. So statement 1 was wrong. ಅದೇ ರೀತಿ ನಾವು ಸೆಕೆಂಡ್ ಸ್ಟೇಟ್ಮೆಂಟ್ ನ ನೋಡೋದಾದ್ರೆ, irrigated area in Karnataka is only 2.5% ಅಂತ ಅವ್ರು ಕೊಟ್ಟಿದ್ರು. No, this is roughly 1/4 to 1/3 of the net sown area as the irrigation in Karnataka. Okay, so ಇಲ್ಲಿ ತನಕ ಅರ್ಥ ಆಗಿದ್ರೆ, so we have seen that a question on economic geography of Karnataka or something related to agriculture area under irrigation of Karnataka has been asked ಅಲ್ವಾ? ಸೊ ನೆಕ್ಸ್ಟ್ ನೋಡೋಣ. ಅಗೇನ್ ಇದನ್ನ ನಾವು ಪಾರ್ಟ್ ಆಫ್ ಕರೆಂಟ್ ಅಫೇರ್ಸ್ ಅಂತ ನೀವು ಕನ್ಸಿಡರ್ ಮಾಡಬಹುದು.
ಓಕೆ. ಸೊ ಅಥವಾ ಈವನ್ ಪಾರ್ಟ್ ಆಫ್ ಅವರ್ ಈಗ ಹ್ಯೂಮನ್ ಜಿಯೋಗ್ರಫಿ ಆರ್ ಎಕನಾಮಿಕ್ ಜಿಯೋಗ್ರಫಿ ಪಾರ್ಟ್ ಅಂತ ಕೂಡ ನಾವು ಹೇಳ್ಬೋದಾಗುತ್ತೆ. ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು. ಆಯಾಯ ಜಿಲ್ಲೆಗಳೊಂದಿಗೆ ಈ ಮುಂದಿನಂತೆ ಒಂದು ಜಿಲ್ಲೆ ಒಂದು ಉತ್ಪನ್ನವನ್ನು ಹೊಂದಿಸಿ. ಮ್ಯಾಚ್ ದಿ ಫಾಲೋಯಿಂಗ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ವಿತ್ ರೆಸ್ಪೆಕ್ಟಿವ್ ಸ್ಟೇಟ್ಸ್. ಓಕೆ. ಸೊ ಯಾವ್ಯಾವ ಉತ್ಪನ್ನ ರೆಸ್ಪೆಕ್ಟಿವ್ ಡಿಸ್ಟ್ರಿಕ್ಟ್ಸ್, ಓಕೆ, ಯಾವ್ಯಾವ ಉತ್ಪನ್ನ ಯಾವ್ಯಾವ ಜಿಲ್ಲೆಗಳಿಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಅಂಜೂರ ಆಧಾರಿತ ಉತ್ಪನ್ನಗಳು ಅಥವಾ ಫಿಗ್ ಬೇಸ್ಡ್ ಪ್ರಾಡಕ್ಟ್ಸ್ಗಳು ಯಾವ ಒಂದು ಜಿಲ್ಲೆಗೆ ಅಂತ ಇದೆ. ಸೊ ಅದೇ ರೀತಿ ಶುಂಠಿ ಆಧಾರಿತ ಉತ್ಪನ್ನಗಳು ಜಿಂಜರ್ ಬೇಸ್ಡ್ ಪ್ರಾಡಕ್ಟ್ಸ್. ಸೊ ವಿ ಹ್ಯಾವ್ ಅರಿಶಿಣ ಅಥವಾ ಟರ್ಮರಿಕ್ ಬೇಸ್ಡ್ ಪ್ರಾಡಕ್ಟ್ಸ್ ಅಂಡ್ ಕಾಫಿ. ಓಕೆ, ಕಾಫಿ ಯಾವ ಒಂದು ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಿದ್ದಾರೆ. ಅಟ್ಲೀಸ್ಟ್ ನಿಮಗೆ ಓದಿಲ್ಲ ಅಂತ ಅಂದ್ರೂ ಒಂದೆರಡು ಮೂರು ಆದ್ರೂ ಗೊತ್ತಿರೋದು ಇದ್ದೇ ಇರುತ್ತೆ. ಸೊ ನಾವಿಲ್ಲಿ ಕಾಫಿನ ಕೊಡಗುಗೆ ಮ್ಯಾಚ್ ಮಾಡ್ಬೋದು. ಅರಿಶಿಣ ವಿ ಕ್ಯಾನ್ ಮ್ಯಾಚ್ ಇಟ್ ಫಾರ್ ಚಾಮರಾಜನಗರ್, ಹೌದಲ್ವಾ? ಸೊ ಅದೇ ರೀತಿ ಅಂಜೂರ, ಓಕೆ, ಎಸ್. ಸೊ ಅಂಜೂರ ನಮ್ಗೆ ಬಳ್ಳಾರಿಗೆ ನಾವು ಮ್ಯಾಚ್ ಮಾಡ್ಬೋದು, ಹೌದಲ್ವಾ? ಯಾ. ಸೊ ದಿಸ್ ಇಸ್ ದಿ ಆಪ್ಷನ್. ಸೊ ಅಂಜೂರ ಯಾವ್ದಕ್ಕೆ ಅಂತ ಹೇಳಿದ್ರೆ ಬಳ್ಳಾರಿಗೆ. ಸೆಕೆಂಡ್ ಒನ್ ಶುಂಠಿ ಆಧಾರಿತ ಉತ್ಪನ್ನಗಳು ಫಾರ್ ಬೀದರ್ ಅಥವಾ ಜಿಂಜರ್ ಬೇಸ್ಡ್ ಪ್ರಾಡಕ್ಟ್ಸ್ ನ ಬೀದರ್ಗೆ ನಾವು ಮ್ಯಾಚ್ ಮಾಡಬಹುದು. ಅದೇ ರೀತಿ ಟರ್ಮರಿಕ್ ಅಥವಾ ಅರಿಶಿಣ ಇಟ್ ಇಸ್ ಫಾರ್ ದಿ ಚಾಮರಾಜನಗರ್ ಮತ್ತೆ ಕಾಫಿ ಕೊಡಗು. ಓಕೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಕ್ವಶನ್. ಅಗೇನ್ ಇಟ್ ಮೇ ಬಿ ರೆಡ್ ಇನ್ ಕರೆಂಟ್ ಅಫೇರ್ಸ್ ಆಲ್ಸೋ. ಓಕೆ, ಬಟ್ ಇಟ್ ಇಸ್ ಆಲ್ಸೋ ಇನ್ ಸಮ್ ಅದರ್ ವೇ ಕನೆಕ್ಟೆಡ್ ಟು ಜಿಯೋಗ್ರಫಿ. ಓಕೆ. ಸೊ ನಾವು ಸಿನಾಪ್ಸಿಸ್ ನ ಕೂಡ ನಾವು ನೋಡೋದಾದ್ರೆ, ಎಸ್. ಸೊ ಫಿಗ್ ಬೇಸ್ಡ್ ಪ್ರಾಡಕ್ಟ್ಸ್ ಫಾರ್ ದ ಯಾವ ಡಿಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಬಳ್ಳಾರಿ, ಜಿಂಜರ್ ಬೇಸ್ಡ್ ಪ್ರಾಡಕ್ಟ್ಸ್ ಫಾರ್ ಬೀದರ್, ಟರ್ಮರಿಕ್ ಫಾರ್ ಚಾಮರಾಜನಗರ್, ಕಾಫಿ ಕೊಡಗು. ಓಕೆ. ಸೊ ದೇರ್ ಫೋರ್ ದ ಕರೆಕ್ಟ್ ಆಪ್ಷನ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಅಥವಾ ಆಪ್ಷನ್ 1 ಆಗುತ್ತೆ. ಓಕೆ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಇಂಟರ್ಲಿಂಕ್ ಯುವರ್ ಕರೆಂಟ್ ಅಫೇರ್ಸ್ ವಿತ್ ಸ್ಟ್ಯಾಟಿಕ್ ಆಲ್ಸೋ. ಓಕೆ. ಎಸ್. ಸೊ ಆಫ್ಟರ್ ದಟ್ we will see next question. Yeah. So next question, again this can also be a part of environment also you can read. Okay, but sometimes even in geography you can cover these. Okay. So ಏನ್ ಕೇಳ್ತಿದ್ದಾರೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ ಈ ಕ್ವಶನ್ ಕೂಡ. ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಅಧಿಕ ಪ್ರದೇಶವನ್ನು ಹೊಂದಿರುವ ಚದರ ಕಿಲೋಮೀಟರ್ಗಳಲ್ಲಿ ಸಂರಕ್ಷಿತಗೊಂಡ ಪ್ರದೇಶವಾಗಿದೆ? Which of the following protected areas of Karnataka is having highest area in terms of square kilometers? Although ಇಷ್ಟೊಂದು ರಿಮೋಟ್ ಫ್ಯಾಕ್ಟ್ಸ್ ಗಳನ್ನ ನಾವು ರೆಗ್ಯುಲರ್ ಅಥವಾ ಕನ್ವೆನ್ಷನಲ್ ಸೋರ್ಸಸ್ ಅಲ್ಲಿ ಓದಲ್ಲ. ಓಕೆ. ಸೊ ನಿಮ್ದೊಂದು ಅನಾಲಿಸಿಸ್ ಮೇಲೆ ಅಥವಾ ನೀವೆಲ್ಲಾದ್ರೂ ಓದಿದ್ರೆ ಇದನ್ನ ಆನ್ಸರ್ ಮಾಡ್ಬೋದು. ಓಕೆ. ಈ ರೀತಿ ಎಕ್ಸ್ಟ್ರೀಮ್ ಫ್ಯಾಕ್ಚುಯಲ್ ಏನಾದ್ರೂ ಗೊತ್ತೇ ಇಲ್ಲ ಅಂತ ಅಂದ್ರೆ ರಾಂಗ್ ಆಗುವಂತ ಚಾನ್ಸಸ್ ಗಳು ಕೂಡ ಇರುತ್ತೆ. ಸೊ ವಿ ವಿಲ್ ಸಿ ದಿ ಆಪ್ಷನ್: ಕಾವೇರಿ ವನ್ಯಜೀವಿ ಧಾಮ, ಬಂಡೀಪುರ ಹುಲಿ ಮೀಸಲು ಪ್ರದೇಶ, ಕಾಳಿ ಹುಲಿ ಮೀಸಲು ಪ್ರದೇಶ, ಶರಾವತಿ ಕಣಿವೆಯ ಸಿಂಹಬಾಲದ ಮಕಾಕ್ ಧಾಮ ಅಥವಾ ಶರಾವತಿ ವ್ಯಾಲಿ ಲಯನ್ ಟೈಲ್ ಮೆಕಾಕ್ ಸ್ಯಾಂಚುರಿ, ಕಾಳಿ ಟೈಗರ್ ಸ್ಯಾಂಚುರಿ, ಬಂಡೀಪುರ್ ಟೈಗರ್ ರಿಸರ್ವ್, ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ. 4 ಆಪ್ಷನ್ ಕೇಳ್ತಿದ್ದಾರೆ. ಸೊ ನಿಮ್ಗೆಲ್ಲರೂ ಗೊತ್ತಿದ್ರೆ, ಸೊ ಆಪ್ಷನ್ 3 ಏನಿದೆಯಲ್ವಾ, ಕಾಳಿ ಟೈಗರ್ ರಿಸರ್ವ್. ಸೊ ಇರುವಂತ ಆಪ್ಷನ್ಸ್ ಗಳಲ್ಲಿ ಹೈಯೆಸ್ಟ್ ಏರಿಯಾವನ್ನ ಹೊಂದಿರುವಂತ ಒಂದು ಆಪ್ಷನ್ ಯಾವುದು ಅಂತ ಹೇಳಿದ್ರೆ ಕಾಳಿ ಹುಲಿ ಮೀಸಲು ಪ್ರದೇಶ. ಓಕೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವೊಂದಷ್ಟು ಎಕ್ಸಾಕ್ಟ್ ಫ್ಯಾಕ್ಟ್ಸ್ ಗಳನ್ನ ಕೂಡ ನಾವು ನೋಡೋದಾದ್ರೆ, we will see some of the facts related to it. Kali Tiger Reserve. ಸೊ ಕಾಳಿ ಟೈಗರ್ ರಿಸರ್ವ್ ಅಪ್ರಾಕ್ಸಿಮೇಟ್ ಏರಿಯಾ ಎಷ್ಟು ಅಂತ ಅಂದ್ರೆ 1097 ಸ್ಕ್ವೇರ್ ಕಿಲೋಮೀಟರ್. ಸೊ ಎಲ್ಲಿದೆ ಅಂತ ಅಂದ್ರೆ ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ಇದು ಕಂಡು ಬರುತ್ತೆ. ಸೊ ಅದೇ ರೀತಿ ಕಾವೇರಿ ವನ್ಯಜೀವಿ ಧಾಮ 1027 ಕಿಲೋಮೀಟರ್ ಸ್ಕ್ವೇರ್ ಕಿಲೋಮೀಟರ್ ಇದೆ. ಸೊ ಎಲ್ಲೆಲ್ಲಿದೆ? ಮಂಡ್ಯ, ಮೈಸೂರು, ಚಾಮರಾಜನಗರ, ರಾಮನಗರಕ್ಕೆ ಸ್ಪ್ರೆಡ್ ಆಗಿದೆ. ಬಂಡೀಪುರ ಟೈಗರ್ ರಿಸರ್ವ್ ಮೇಜರ್ಲಿ ನಮಗೆ ಚಾಮರಾಜನಗರ, ಇದು 912 ಸ್ಕ್ವೇರ್ ಕಿಲೋಮೀಟರ್ ಇದೆ. ಅದೇ ರೀತಿ ಕಾಳಿ ಟೈಗರ್ ರಿಸರ್ವ್ ಐ ಆಲ್ರೆಡಿ ಟೋಲ್ಡ್ 1097 ಕಿಲೋಮೀಟರ್ ಸ್ಕ್ವೇರ್ ಇದೆ. ಓಕೆ. ಇದು ಮೇನ್ಲಿ ಉತ್ತರ ಕನ್ನಡದಲ್ಲಿ ಕಂಡು ಬರುವಂತದ್ದು. ಶರಾವತಿ ವ್ಯಾಲಿ ಲಯನ್ ಟೈಲ್ ಮೆಕಾಕ್ ಸ್ಯಾಂಚುರಿ, ಸೊ ಇದು ನಮಗೆ 431 ಸ್ಕ್ವೇರ್ ಕಿಲೋಮೀಟರ್ ಇದೆ, ಶಿವಮೊಗ್ಗದಲ್ಲಿ ಕಂಡು ಬರುತ್ತೆ. ಸೊ ಹೈಯೆಸ್ಟ್ ಏರಿಯಾ ಇರುವಂತದ್ದು ಕಾಳಿ ಟೈಗರ್ ರಿಸರ್ವ್. ಓಕೆ. ಸೊ ದಿಸ್ ಇಸ್ ದಿ ಆನ್ಸರ್ ಫಾರ್ ದಿ ಅಬೋವ್ ಕ್ವಶನ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. Again, this can also be studied or covered under environment part also, but environment ನಮ್ಗೆ ಎಕ್ಸ್ಕ್ಲೂಸಿವ್ಲಿ KS ಪೇಪರ್ 2 ಅಲ್ಲಿ ಕಂಡು ಬರುವಂತದ್ದು. ಸೊ ಪೇಪರ್ 1 ನಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ವಿ ಮೇ ಕನ್ಸಿಡರ್ ಇಟ್ as they have asked as a part of either current affairs or maybe geography also, ಹೌದಲ್ವಾ? So which of the following water bodies of Karnataka are included in Ramsar sites recently, that is 2024, ಅವಾಗ ಎಕ್ಸಾಮ್ ನಡೆಯುವಂತ ಟೈಮಲ್ಲಿ ಇತ್ತೀಚೆಗೆ ಕರ್ನಾಟಕದ ಈ ಕೆಳಗಿನ ಯಾವ ಜಲಭಾಗಗಳು 2024ರಲ್ಲಿ ರಾಮ್ಸರ್ ಪ್ರದೇಶಕ್ಕೆ ಸೇರ್ಪಡೆಗೊಂಡಿವೆ? ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು, ರಾಮ್ಸರ್ ತಾಣ ಅಥವಾ ರಾಮ್ಸರ್ ಸಮಾವೇಶ ಬಗ್ಗೆ ಕೇಳಿರ್ತೀರಾ.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೇವಭೂಮಿಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಇರುವಂತ ಒಂದು ಸಮಾವೇಶ ಏನಿದೆ, ಸೊ ಅದ್ರ ಭಾಗವಾಗಿ ಕರ್ನಾಟಕದಲ್ಲಿ ಯಾವ್ಯಾವ್ದಿದೆ, ಇತ್ತೀಚೆಗೆ ಇವನ್ 101ನೇ ರಾಮಸರ್ ತಾಣ ಕೂಡ ಅನೌನ್ಸ್ ಆಗಿದೆ, ಹೌದಲ್ವಾ? ಸೊ ನಾವು ನೋಡೋದಾದ್ರೆ ಆಪ್ಷನ್ ಏನಿದೆ, ಮಾಗಡಿಕೆರೆ ಕನ್ಸರ್ವೇಷನ್ ರಿಸರ್ವ್, ಮಾಗಡಿಕೆರೆ ಸಂರಕ್ಷಣಾ ಮೀಸಲು, ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್, ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು. ಅದರ್ ಆಪ್ಷನ್ಸ್ ಆರ್ ಬೋನಾಲ್ ಬರ್ಡ್ ಕನ್ಸರ್ವೇಷನ್ ರಿಸರ್ವ್, ಬೋನಾಲ್ ಪಕ್ಷಿ ಸಂರಕ್ಷಣಾ ಮೀಸಲು. ಅದೇ ರೀತಿ ವಿ ಹ್ಯಾವ್ ಕೊಕ್ರೆಬೆಳ್ಳೂರು ಕಮ್ಯುನಿಟಿ ರಿಸರ್ವ್, ಕೊಕ್ರೆಬೆಳ್ಳೂರು ಸಮುದಾಯ ಮೀಸಲು. ವಿ ಹ್ಯಾವ್ ಅಘನಾಶಿನಿ ಈಶ್ವರಿ. ಅಟ್ಲೀಸ್ಟ್ ಗೊತ್ತಿರೋವಾದ್ರೂ ನಾವು ಮಾರ್ಕ್ ಮಾಡೋದಾದ್ರೆ ವಿ ಹ್ಯಾವ್ ಮಾಗಡಿಕೆರೆ, ವಿ ಹ್ಯಾವ್ ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್, ಹೌದಲ್ವಾ? ಸೊ ಅದೇ ರೀತಿ ಕೊಕ್ರೆಬೆಳ್ಳೂರು ಇಲ್ಲ, ಸೊ ವಿ ಕ್ಯಾನ್ ಎಲಿಮಿನೇಟ್ ವೇರ್ ಎವರ್ ದೇರ್ ಇಸ್ ಅ ಡಿ, ಹೌದಲ್ವಾ? ಸೊ ಬೋನಾಲ್ ಕೂಡ ಇಲ್ಲ, ಸೊ ಸಿ ಎಲ್ಲಿದೆ ಅದನ್ನ ಎಲಿಮಿನೇಟ್ ಮಾಡಬಹುದು. ಸೊ ಆಪ್ಷನ್ ಈಸ್ ಎ ಬಿ ಅಂಡ್ ಇ, ಹೌದಲ್ವಾ? ಸೊ ಎ ಬಿ ಅಂಡ್ ಇ. ಸೊ ಮಾಗಡಿಕೆರೆ, ಅಂಕಸಮುದ್ರ ಅಂಡ್ ಅಘನಾಶಿನಿ, ಇವು ಮೂರು ಆ ಒಂದು ಟೈಮಲ್ಲಿ ಅಥವಾ 2024 ಅಲ್ಲಿ added Ramsar sites. So ಆ ಒಂದು ಆಧಾರದ ಮೇಲೆ they have asked this question. Okay, so the correct option is 3. Okay, so ಮಾಗಡಿಕೆರೆ ಕನ್ಸರ್ವೇಷನ್ ರಿಸರ್ವ್ Jan 2024 ಅಲ್ಲಿ, ಅಂಕಸಮುದ್ರ again added in Jan 2024. Bonal conservation reserve is incorrect, that does not been added. ಅದೇ ರೀತಿ ಹಿಡಕಲ್ ಬೆಳಗಾವಿ ಕಮ್ಯುನಿಟಿ ರಿಸರ್ವ್ ಕೂಡ ಇಲ್ಲ. Okay, so they are the recently added ಅಥವಾ ರಾಮಸರ್ ತಾಣಗಳು ಇಲ್ಲಿಂದ ಕರ್ನಾಟಕದಿಂದ. ಕೆಎಸ್ ಪರೀಕ್ಷೆಯಲ್ಲಿ ಸುಮಾರು 80 ಪ್ರಶ್ನೆಗಳು ಅಂದ್ರೆ ಸರಿಸುಮಾರು 160 ಅಂಕಗಳನ್ನ ಈ 3 ಸಬ್ಜೆಕ್ಟ್ಸ್ ಇಂದ ಕೊಡ್ತಾ ಇದ್ದಾರೆ. ಆ 3 ಸಬ್ಜೆಕ್ಟ್ಸ್ ಯಾವ್ದು ಗೊತ್ತಾ? ಕರೆಂಟ್ ಅಫೇರ್ಸ್, ಬಡ್ಜೆಟ್ ಮತ್ತು ಎಕನಾಮಿಕ್ ಸರ್ವೆ. ಅದಕ್ಕೋಸ್ಕರ ನಮ್ಮ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ಹೊರತರ್ತಾ ಇದೆ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್. ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ತರ್ತಾ ಇದೆ RCB ರ್ಯಾಂಕ್ ಕ್ರಿಯೇಟರ್ ಬ್ಯಾಚ್ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್. ಈ ಸಲ ಶ್ರಮ ನಿಮ್ದೆ, ಪೋಸ್ಟು ನಿಮ್ದೆ. ಈ ಕೋರ್ಸ್ನಲ್ಲಿ ನ್ಯಾಷನಲ್, ಇಂಟರ್ನ್ಯಾಷನಲ್, ಕರ್ನಾಟಕ ಸ್ಟೇಟ್ ಅಫೇರ್ಸ್ ಜೊತೆಗೆ ಕರ್ನಾಟಕ ಸ್ಟೇಟ್ ಕಾಂಪ್ರಹೆನ್ಸಿವ್ ಬಡ್ಜೆಟ್ ಅನಾಲಿಸಿಸ್, ಸಂಪೂರ್ಣ ಕರ್ನಾಟಕ ಎಕನಾಮಿಕ್ ಸರ್ವೆಯ 13 ಅಧ್ಯಾಯಗಳು ಜೊತೆಗೆ ಕಳೆದ 2 ವರ್ಷಗಳಿಂದ ಕರ್ನಾಟಕ ಸರ್ಕಾರ ನೀಡ್ತಾ ಇರುವಂತಹ ಎಲ್ಲ ಯೋಜನೆಗಳ ಬಗ್ಗೆ ಪರೀಕ್ಷೆಗೆ ಬೇಕಾಗಿರುವಂತೆ ಸಿದ್ಧತೆಗಳನ್ನ ನಡೆಸಲಾಗುತ್ತೆ. ಇದರೊಂದಿಗೆ ಚಾಪ್ಟರ್ ವೈಸ್ ನೋಟ್ಸ್, ಡೀಟೇಲ್ಡ್ ಎಕ್ಸ್ಪ್ಲನೇಷನ್, 3 ಫುಲ್ ಲೆಂತ್ ಟೆಸ್ಟ್ ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ 2 ಭಾಷೆಗಳಲ್ಲಿ ಕೋರ್ಸ್ ಅನ್ನ ನಿಮಗೋಸ್ಕರ ಲೈವ್ ಮತ್ತು ರೆಕಾರ್ಡೆಡ್ ಕ್ಲಾಸಸ್ ಮೂಲಕ ಒದಗಿಸ್ತೇವೆ. ಹೆಚ್ಚಿನ ಮಾಹಿತಿ ತಮಗೆ ಬೇಕಾದಲ್ಲಿ ಹಾಗೂ KS ನಲ್ಲಿ ಅತಿ ಹೆಚ್ಚು ಅಂಕವನ್ನ ಗಳಿಸೋದಕ್ಕೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಮ್ಮ ನಂಬರ್ಗೆ ಕಾಲ್ ಮಾಡಿ ಅಥವಾ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.